ಹಾಯ್ ಗಾಯ್ಸ್, ವಾಟ್ಸಪ್, ವೆಲ್ಕಮ್ ಬ್ಯಾಕ್ ಟು ಧನು ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ನಾಳೆ ಧನುದು ಬರ್ಡೇ ಇದೆ. ಸೊ ಅದಕ್ಕೆ ಸ್ವಲ್ಪ ಸಿಂಪಲಾಗಿ ಏನಾದರೂ ಸೆಲೆಬ್ರೇಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸಿಂಪಲಾಗಿ ಡೆಕೋರೇಷನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಹೇಗೆ ಮಾಡ್ತೀನಿ ಏನು ಅಂತ ಗೊತ್ತು. ನೆನ್ನೆ ಹೋಗಿ ಸ್ವಲ್ಪ ಐಟಮ್ ತೊಗೊಂಡು ಬಂದಿದ್ದೀನಿ. ಅವ್ರಿಗೆ ಗೊತ್ತಿಲ್ಲ, ಸ್ವಲ್ಪ ಐಟಮ್ ತೊಗೊಂಡು ಬಂದಿದ್ದೀನಿ. ಇದು ಬರ್ಡೇ ಹಿಂದೆ ಬಲೂನ್ಸ್, ಇದು ಸ್ವಲ್ಪ ಹಿಂದೆ ಡೆಕೋರೇಷನ್ ಮಾಡೋಕ್ಕೆ ಕ್ಯಾಂಡಲ್ಸು, ಮತ್ತು ಇದು ಲೈಟ್ಸು. ಇದೆಷ್ಟು ಕ್ಯೂಟಾಗಿದೆ ಅಲ್ಲ, ಈ ಲೈಟ್ಸು. ಮತ್ತು ಇದೂ ಲೈಟ್ಸೇ, ಇದು ಲೈಟ್ಸೇ, ಬಟ್ ಅದು ಸಾಕಾಗಲ್ವೇನೋ ಅಂತ ಇದನ್ನು ತೊಗೊಂಡು ಬಂದಿದ್ದೀನಿ. ಇದು ಬಂದು ಫಸ್ಟ್ ಟೈಮ್ ನಾನು ಅವ್ರಿಗೆ ಲೆಟರ್ ಬರೆಯೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವಾಗಲೂ ಒಂದು ಸತಿ ನಾನು ಅವ್ರಿಗೆ ಬರೆದಿದ್ದೆ ಲೆಟರು, ಬಟ್ ಅದೇ ಬರ್ಡೇ ವಿಶ್ ಮಾಡೋಕ್ಕೋಸ್ಕರನೇ ಲೆಟ್ರ್ ಬರೆದಿದ್ದೆ. ಬಟ್ ಇವಾಗ ಸ್ವಲ್ಪ ಸ್ಪೆಷಲಾಗಿ ಏನಾದರೂ ಬರೆಯೋಣ ಅಂದ್ಕೊಂಡಿದ್ದೀನಿ. ಬಟ್ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ ಇವತ್ತು. ಏನು ಬರಿತೀನಿ ಏನು ಅಂತ ಗೊತ್ತಿಲ್ಲ, ಆದರೆ ಲೆಟ್ಸ್ ಟ್ರೈ. ಬರೋಣ ಅಂದ್ಕೊಂಡಿದ್ದೀನಿ. ರೋಸ್ ಪೆಟಲ್ಸ್ ಎಲ್ಲ ತೊಗೊಂಡು ಬಂದಿದ್ದೀನಿ, ಎಲ್ಲ ಇದೆ. ಡೆಕೋರೇಷನ್ ಮಾಡೋಣ, ಗೋ. ಈಗ ಪಾಯಸ ಆಯಿತು, ನೆಕ್ಸ್ಟು ಮಶ್ರೂಮ್ ಬಿರಿಯಾನಿ. ಆ್ಯಕ್ಚುಲಿ ಅವ್ರು ಇವಾಗ ಬರ್ತಿದ್ದಾರೆ, ಯಾವ ಥರ ಸರ್ಪ್ರೈಸ್ ಆಗ್ತಾರೆ ನೋಡಿ. ಹೊಡೆದೋಗ್ಲಿ ಬಿಡು. ಏನಿನ್ನು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಲೋಕದ ಸುಖವೆಲ್ಲ ನಿನಗಾಗಿ ಮುಡಿಪಿರಲಿ, ಇರುವಂತ ನೂರು ಕೈ ಇರಲಿರಲಿ ನನಗಾಗಿ, ಕಾಯುವೆನು ಕೊನೆವರೆಗೂ ಕಣ್ಣಾಗಿ. ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಈ ಕಡೆ ಅಮ್ಮ ತಿನ್ನಿ ಅಮ್ಮ ಅಲ್ಲೇ. ಅಲೇ ಸರಿಯಾಗಿದ್ದೀರಿ ಕಣ್ರಿಗೆ ಇಬ್ರು. ಹೋಗಕ್ಕ. ಸರಿ ಆಯ್ತು, ತಿನ್ನು. ನೀ ತಿನ್ಸಿ. ಚೆನ್ನಾಯ್ತಾ? ನಾನು ಇಂಗ್ಲೀಷಲ್ಲೇ ತಾನೇ ಬರೆಯೋದು. ನೀನು ಓದ್ಕೋ.
ಖುಷಿ ಇತ್ತು. ಅಲ್ಲಿ ಗೊತ್ತಿತ್ತ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿನ್ನೆ ನಾನು ಹೇಳಿದ್ದೆ ಲೆಟ್ರ್ ಬರ್ತಿದ್ದೀನಿ ಅವ್ರಿಗೆ ಅಂತ, ಬಟ್ ಅದನ್ನು ನಾನು ಅನ್ಫಾರ್ಚುನೇಟ್ಲಿ ಏನೂ ತೋರ್ಸೋಕ್ಕಾಗಿಲ್ಲ. ಮತ್ತು ನಿನ್ನೆ ವಿಡಿಯೋ ಎಂಡ್ ಕೂಡ ನಾನು ಮಾಡೋಕ್ಕಾಗಿಲ್ಲ. ಈಗ ನಾನು ತೋರಿಸ್ತೀನಿ, ಒಂದು ಸೆಕೆಂಡ್. ಬಟ್ ಇದು ಏನೇನೋ ಜಾಸ್ತಿ ಬರ್ದಿದ್ದೀನಿ ಇದು, ಬಟ್ ಓದೋಕ್ಕಾಗಲ್ಲ ಅನಿಸುತ್ತೆ. ನಾನಿಲ್ಲಿ ಪಿನ್ ಮಾಡಿರ್ತೀನಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು. ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.